ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಇಶಾ ಫೌಂಡೇಶನ್ ಹಾಗೂ ಕುಂಭಮೇಳಕ್ಕೆ ಭೇಟಿ ಬಗ್ಗೆ ಎಲ್ಲಾ ಟೀಕೆಗಳಿಗೆ ಡಿಕೆ ತಮ್ಮದೇ ದಾಟಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ನನಗೆ ಎಲ್ಲಾ ಧರ್ಮಗಳ ಮೇಲೆ ನಂಬಿಕೆ ಇದೆ, ಆದ್ರೆ ನಾನ್ಯಾಕೆ ಬೇರೆ ಧರ್ಮಕ್ಕೆ ಹೋಗ್ಲಿ? ಕುಂಭಮೇಳಕ್ಕೆ ಜಾತಿ ಇದೆಯಾ? ನೀರಿಗೆ ಜಾತಿ ಇದೆಯಾ? ಸಾವಿರ ವಿರೋಧ ಮಾಡ್ಲಿ, ಅದೆಲ್ಲ ನನ್ನ ನಂಬಿಕೆ ಅಷ್ಟೇ ಅಂತ ಹೇಳಿದ್ದಾರೆ. ಹಿಂದೂಗಳೆಲ್ಲ ನಿಮ್ಮವರೇ ಅಂತ ಬಿಜೆಪಿಯವರಿಗೆ ಬರೆದು ಕೊಟ್ಟಿದ್ದೀವಾ? ಸಿದ್ದರಾಮಯ್ಯ ಹೆಸರು ಬದಲಾವಣೆ ಮಾಡ್ಲಿಕ್ಕಾಗತ್ತಾ? ನನ್ನ ಹೆಸರು ಬದಲಿಸಲಾಗುತ್ತಾ? ರಾಹುಲ್ ಗಾಂಧಿ ಕೂಡ ದೊಡ್ಡ ಶಿವಭಕ್ತ, ಮುರುಘಾ ಮಠದಲ್ಲಿ ಲಿಂಗ ದೀಕ್ಷೆ ಸ್ವೀಕರಿಸಿದ್ರು ಎಂದು ಬಿಜೆಪಿಗೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ರೆಬಲ್ ಶಾಸಕ ಯತ್ನಾಳ್ ವಿರುದ್ಧ ಬಿಎಸ್ವೈ ಆಪ್ತರಿಂದ ಶಕ್ತಿ ಪ್ರದರ್ಶನ ಯುದ್ಧ ಶುರುವಾಗಿದೆ. ಬಿಜೆಪಿಯ ಅತೃಪ್ತ ಶಾಸಕ ಯತ್ನಾಳ್ ವಿಜೇಂದ್ರ ವಿರುದ್ಧ ಲಿಂಗಾಯತ ದಾಳವನ್ನ ಉರುಳಿಸಿದ್ದು, ಲಿಂಗಾಯತ ಸಮರ ಸಾರಿದ್ದಾರೆ. ಇಂದು ನೆಲಮಂಗಲ ದಾಬಾಸ್ಪೇಟೆ ಭಾಗದ ವೀರಶೈವ ಮುಖಂಡರ ಜೊತೆ ವಿಜೇಂದ್ರ ಬಣದ ಸಭೆ ನಡೆಯಲಿದೆ. ಮಾರ್ಚ್ 1ರಂದು ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಮಾರ್ಚ್ 4ರಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ದೊಡ್ಡ ಸಭೆ ಸೇರೋಕೆ ನಿರ್ಧಾರ ಮಾಡಲಾಗಿದೆ. ಕೊಪ್ಪಳದ ಕನಕಗಿರಿ ತಾಲೂಕಿನ ನವಲಿ ಗ್ರಾಮದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಜೆಸ್ಕಾಂ ಜೆಇಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಗ್ರಾಮದ ವಿದ್ಯುತ್ ಕಂಬಗಳಲ್ಲಿ ತಂತಿಗಳು ಜೋತಾಡ್ತಾ ಇದೆ. ಸಮಸ್ಯೆ ಬಗ್ಗೆ ಹೇಳಿದ್ರೂ ಜೆಇ ಕೇರ್ ಮಾಡ್ತಾ ಇಲ್ಲ ಎಂಬ ಆರೋಪ ಹಿನ್ನೆಲೆ ಸಚಿವರು ಜೆಇ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಡಿಗ್ರಿ ಕಾಲೇಜ್ ಬಳಿ ಕಿಡಿಗೇಡಿಯೊಬ್ಬ ಬೈಕ್ಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದಾನೆ. ಕೃತ್ಯ ನಡೆದ ಕೆಲವೇ ದಿನಗಳಲ್ಲಿ ಬೆಂಕಿ ಇಟ್ಟ ಕೊರಟಗೆರೆ ಮೂಲದ ಕಾರ್ತಿಕ್ ಎಂಬಾತನನ್ನ ಬಂಧಿಸಲಾಗಿದೆ. ಹಳೆ ದ್ವೇಷದ ಹಿನ್ನೆಲೆ ಸಂತೋಷ್ ಎಂಬುವವರಿಗೆ ಸೇರಿದ ಬೈಕ್ಗಳಿಗೆ ಬೆಂಕಿ ಇಟ್ಟಿದ್ದಾನೆ ಎನ್ನಲಾಗಿದೆ. ವಿಜಯನಗರದ ಹೊಸಪೇಟೆಯ ಫರ್ವಾಸ್ ಪ್ಲಾಜಾದ ಬಳಿ ಎಟಿಎಂನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದ್ದು, ಎಟಿಎಂ ಒಳಗೆ 16 ಲಕ್ಷ ರೂಪಾಯಿ ಇತ್ತೆಂದು ಅಂದಾಜಿಸಲಾಗಿದೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ದೇವರಹಳ್ಳಿಯಲ್ಲಿ 2 ಐತಿಹಾಸಿಕ ದೇಗುಲಗಳಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಮೈಲಾರಲಿಂಗೇಶ್ವರ ಹಾಗೂ ಕರಿಯಮ್ಮ ದೇವಸ್ಥಾನಗಳ ಬೀಗ ಒಡೆದು ಲಕ್ಷಾಂತರ ಮೌಲ್ಯದ ಚಿನ್ನ, ಬೆಳ್ಳಿಯ ಆಭರಣ ದೋಚಿ ಪರಾರಿಯಾಗಿದ್ದಾರೆ. ಅರ್ಚಕರು ಬಂದು ನೋಡಿದಾಗ ಕಳ್ಳತನ ಬರೆಯಲಾಗಿದೆ. ಬೆಂಗಳೂರಿನಲ್ಲಿ ಗಮನ ಬೇರೆಡೆ ಸೆಳೆದು ಬೈಕ್ನಲ್ಲಿದ್ದ 1.68 ಲಕ್ಷ ಹಣ ಕಳ್ಳತನ ಮಾಡಲಾಗಿದೆ. ಹಲಸೂರಿನ ಮೊದಲಿಯಾರ್ ಸ್ಟ್ರೀಟ್ನಲ್ಲಿ ಘಟನೆ ನಡೆದಿದೆ. ಬೈಯಪ್ಪನಹಳ್ಳಿ ನಿವಾಸಿ ಸುಬ್ರಹ್ಮಣಿ ಎಂಬುವವರು ಕೆನರಾ ಬ್ಯಾಂಕ್ ಶಾಖೆಯಲ್ಲಿ 50,000 ಡ್ರಾ ಮಾಡಿದ್ರು. ಅಲ್ಲಿಗೆ ಬಂದ ಖದೀಮರು ಕೈಚಳಕ ತೋರಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ವಿದ್ಯುತ್ ಕಂಬವೊಂದು ಹೊತ್ತಿ ಉರಿದಿದೆ. ಕೋಲಾರ ನಗರದ ದೊಡ್ಡಪೇಟೆ ರಸ್ತೆಯಲ್ಲಿ ಅವಘಡ ಸಂಭವಿಸಿದೆ. ಸ್ಥಳೀಯರ ನೆರವಿನಿಂದ ಬೆಸ್ಕಾಂ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ರಾಯಚೂರು ತಾಲೂಕಿನ ನಾಗನದೊಡ್ಡಿ ಕ್ರಾಸ್ ಬಳಿ ಚಿಕನ್ ಅಂಗಡಿ ಹೊರಗಡೆ ಇಡಲಾಗಿದ್ದ ಕೋಳಿಗಳನ್ನು ಕಳ್ಳತನ ಮಾಡಲಾಗಿದೆ. ವೀರೇಶ್ ಎಂಬುವವರಿಗೆ ಸೇರಿದ ಅಂಗಡಿಯಲ್ಲಿ 2 ಕಳ್ಳರು ಕೈಚಳಕ ತೋರಿದ್ದಾರೆ. ಶರ್ಟ್ನಿಂದ ಮುಖ ಮುಚ್ಚಿಕೊಂಡು ಕೋಳಿ ಇಡಲಾಗಿದ್ದ ಜಾಲರಿ ಬೀಗ ಒಡೆದು ಕೋಳಿ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಭಯಾನಕ ಘಟನೆ ನಡೆದಿದೆ. 5 ವರ್ಷದ ಬಾಲಕಿ ಮೇಲೆ 17 ವರ್ಷದ ಬಾಲಕ ಅತ್ಯಾಚಾರ ಎಸಗಿದ್ದಾನೆ. ಬಾಲಕಿಯ ಖಾಸಗಿ ಅಂಗಕ್ಕೆ ಗಂಭೀರ ಗಾಯವಾಗಿದ್ದು 28 ಹೊಲಿಗೆ ಹಾಕಲಾಗಿದೆ. ಫೆಬ್ರವರಿ 22ರಂದು ಪೈಶಾಚಿಕ ಕೃತ್ಯ ನಡೆದಿದೆ. ಅತ್ಯಾಚಾರ ಮಾಡಿದ ಬಳಿಕ ಬಾಲಕಿಯನ್ನ ಹತ್ಯೆಗೂ ಯತ್ನಿಸಿರುವುದು ತನಿಖೆಯಲ್ಲಿ ತಿಳಿದುಬಂದಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಸರ್ಕಾರಿ ಬಸ್ನಲ್ಲೇ ಮಹಿಳೆಯ ಅತ್ಯಾಚಾರ ಮಾಡಿದ ಕೀಚಕ ಅರೆಸ್ಟ್ ಆಗಿದ್ದಾನೆ. ಪುಣೆ ಜಿಲ್ಲೆಯ ಶಿರೂರು ತಹಸೀಲ್ ಹಳ್ಳಿಯ ಕಬ್ಬಣಗದ್ದಿಯಲ್ಲಿ ಅಡಗಿದ್ದ ಆರೋಪಿ ದತ್ತಾತ್ರೇಯ ರಾಮದಾಸ್ ಗಾಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಫೆಬ್ರವರಿ 25ರಂದು ಪುಣೆಯ ಸ್ವರಘೇಟ್ ಡಿಪೋಗೆ ಮಹಿಳೆಯನ್ನ ಕರೆದೊಯ್ದು ಬಸ್ನಲ್ಲಿ ಆರೋಪಿ ದತ್ತಾತ್ರೇಯ ರಾಮದಾಸ್ ಗಾಡಿ ಅತ್ಯಾಚಾರ ಎಸಗಿದ್ದ. ಆರೋಪಿ ಬಂಧನಕ್ಕೆ 13 ತಂಡಗಳನ್ನು ರಚನೆ ಮಾಡಲಾಗಿತ್ತು. ಈತನ ಹುಟ್ಟೂರು ಗುನಾಟ್ನಲ್ಲಿನ ಕಬ್ಬಿನ ಗದ್ದೆ ಸೇರಿದಂತೆ ನಾನಾ ಕಡೆ 100ಕ್ಕೂ ಹೆಚ್ಚು ಪೊಲೀಸರು ಶೋಧ ನಡೆಸಿದ್ರು. ಶ್ವಾನದಳ ಡ್ರೋನ್ ಕೂಡ ಬಳಕೆ ಮಾಡಲಾಗಿತ್ತು. ನೇಪಾಳ ರಾಜಧಾನಿ ಕಠ್ಮಂಡು ಸಮೀಪ ಪ್ರಬಲ ಭೂಕಂಪನವಾಗಿದೆ. ರಿಕ್ಟರ್ ಮಾಪಕದಲ್ಲಿ ಭೂಕಂಪನದ ತೀವ್ರತೆ 6.1ರಷ್ಟಿತ್ತು. ಹಿಮಾಲಯ ಪರ್ವತ ಶ್ರೇಣಿಗಳ ಸಮೀಪದ ಸಿಂಧುಪಾಲ್ ಚೌಕ್ ಜಿಲ್ಲೆಯ ಭೈರವಕುಂಡ ಭೂಕಂಪದ ಕೇಂದ್ರ ಬಿಂದುವಾಗಿತ್ತು. ನಸುಕಿನ ಜಾವ 2:51ರ ಸಮಯದಲ್ಲಿ ಭೂಮಿ ನಡುಗಿದ್ದು ನಿವಾಸಿಗಳು ಮನೆಯಿಂದ ಹೊರ ಓಡಿ ಬಂದಿದ್ದಾರೆ.